ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮಾವಿನ ಹಣ್ಣಿಂದ ಹೇಗೆ ಮಾವಿನ ಹಣ್ಣು ಸಾಂಬಾರು ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬ ಸುಲಭವಾಗಿ ಮಾಡ್ಕೊಳ್ಳೋ ಅಂಥದ್ದು. ಮಾವಿನ ಹಣ್ಣು ಮನೇಲಿ ಇತ್ತು ಅಂತಂದರೆ ಬೇಗನೆ ಮಾಡ್ಕೊಳ್ಳೋ ಅಂಥ ಸಾಂಬಾರಿದು. ಇದನ್ನು ನಾವು ಚಟ್ನಿ ಥರನಾರು ತಿನ್ಬೋದು, ಅಥವಾ ಕರಿ ಥರನಾರು ತಿನ್ಬೋದು, ಅಥವಾ ಸಾಂಬಾರು ಥರನಾರು ಅನ್ನಕ್ಕೆ ಕಲಿಸ್ಕೊಂಡು ತಿನ್ಬೋದು, ಚಪಾತಿ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕೂಡ ಬಟ್ಲಲ್ಲಿ ಹಾಕ್ಕೊಂಡು ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಎಕ್ಸ್ಪೆಷಲಿ ಅನ್ನದ ಜೊತೆಗಂತೂ ತುಂಬಾ ಸೂಪರ್ ಕಾಂಬಿನೇಷನ್ನು, ತುಂಬ ಚೆನ್ನಾಗಿರುತ್ತೆ. ಮಾವಿನ ಹಣ್ಣು ಸೀಸನ್ ಬಂದಾಗ ಈ ರೀತಿ ಮಾವಿನ ಹಣ್ಣಲ್ಲಿ ನಾವು ರಸಾಯನ ಅದು ಇದು ಏನೇನೋ ಮಾಡ್ಕೊತೀವಿ, ಸೀಕ್ರೆಣ್ಣೆ ಅದು ಇದು ಅಂತ. ಆದರೆ ಈ ಮಾವಿನ ಹಣ್ಣು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಒಂದು ತಟ್ಟೆ ಅನ್ನ ತಿನ್ನೋರು 2 ತಟ್ಟೆ ಅನ್ನ ತಿಂತಾರೆ. ಖಾರ ಪುಡಿ ಉಪ್ಪು ಹಾಕಿ ಕಲಿಸಿದ್ದೀನಿ. ಕಡಿಮೆ ಇಂಗ್ರೀಡಿಯೆಂಟ್ಸ್, ಜಾಸ್ತಿನೂ ಇಲ್ಲ, ಕಡಿಮೆ ಅಂದರೆ ಕಡಿಮೆ. ಬರೀ ನೋಡಿ, ಬೆಳ್ಳುಳ್ಳಿ, ಅದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಇಂಗು, ಮತ್ತು ಉಪ್ಪು, ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಜೀರಿಗೆ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕೋ ಅಂಥದ್ದು. ಇಷ್ಟು ಬಿಟ್ಟರೆ ಮತ್ತಿನ್ನೇನು ಬೇಕಾಗಿಲ್ಲ. ಉಪ್ಪು ಖಾರ ಕರೆಕ್ಟಾಗಿ ನೋಡಿಕೊಂಡ್ರೆ ಸಾಕು, ಇನ್ನೇನು ಬೇಕಾಗಿಲ್ಲ. ತುಂಬಾ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಸ್ವಲ್ಪ ಕುದಿಸ್ಬಿಟ್ರೆ ಆಯಿತು. ಈ ಥರ ಎಲ್ಲ ಹಾಕಿ ಫಸ್ಟೇ ಕಲಿಸ್ಬಿಡ್ಬೇಕು. ಮಾವಿನ ಹಣ್ಣನ್ನು ಸುಲಿದ್ಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಅದರ ರಸ ಮತ್ತು ಅದು ಗೋಟೆ ಇರುತ್ತಲ್ಲ, ವಾಟೆ ಅಂತಾರಲ್ವ, ವಾಟೆನ ಚೆನ್ನಾಗಿ ಒಂದು ಸ್ವಲ್ಪ ಚೂಸ್ಬೇಕು, ಜಾಸ್ತಿ ಚೂಸ್ಬಾರ್ದು. ಆ ಥರ ಮಾಡಿಬಿಟ್ಟು ಮ್ಯಾಶ್ ಮಾಡಿ ಆಮೇಲೆ ಅದಕ್ಕೆ ಖಾರ ಪುಡಿ ಉಪ್ಪು ಹಾಕಿ ಒಂದು ಕಡೆ ಇಟ್ಕೊಂಡು ಒಗ್ಗರಣೆ ಕೊಟ್ಟಾದಮೇಲೆ ಅದನ್ನು ಅದರೊಳಗೆ ಹಾಕ್ಬಿಟ್ಟು ಒಂದು ಚೂರು ಕುದಿಸಿದ್ರೆ ಸಾಕು. ಮಾವಿನ ಹಣ್ಣಿನ ಸಾಂಬಾರು ರೆಡಿ. ಪ್ಯಾಟಿಂಗ್ ಶುರು ಹಚ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಅನ್ನ, ತುಪ್ಪ, ಮಾವಿನ ಹಣ್ಣು ಸಾರು ಹಾಕ್ಕೊಂಡು ಮೇಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡು ತಿಂತಾ ಇದ್ದರೆ ಹೇಗಿರುತ್ತೆ ಅಂದರೆ ಅದ್ರ ಕಥೆನೇ ಬೇರೆ ಬಿಡಿ, ಅಷ್ಟು ಸೂಪರಾಗಿರುತ್ತೆ. ನೀವು ಕೂಡ ಈ ಸೀಸನ್ನಲ್ಲಿ ಮಾಡಿ ನೋಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.